ವಿಲನ್ ಸಿಗ್ತಾರೆ ಅಂತ ನನಗೆ ಗೊತ್ತೇ ಆಗಲ್ಲ ಗುರು. ರಾಜ್ಕುಮಾರ್ ಸಮಾಧಿ ಪ್ರಕರಣದಲ್ಲಿ 3 ವಿಲನ್ಗಳು. ವಿಲನ್ ನಂಬರ್ 1 ಸಾರಾ ಗೋವಿಂದ್. ರಾಜ್ಕುಮಾರ್ ಹೆಸರು ಹೇಳಿ ಹೇಳಿ ಅದೆಷ್ಟು ಹೊಟ್ಟೆ ತುಂಬಿಸ್ಕೊಂತೀರಾ ಸ್ವಾಮಿ. ಕನ್ನಡ ಚಲನಚಿತ್ರ ಅಕಾಡೆಮಿನಲ್ಲಿ ಒಂದು ಹುದ್ದೆ ಸಿಕ್ಕಿತ್ತು. ಕನ್ನಡ ಚಿತ್ರರಂಗ ಸಮಸ್ಯೆಗಳಿಂದ ಸಾಯ್ತಾ ಇದೆ. ಯುವ ಬರಹಗಾರರಿಲ್ಲ, ನಿರ್ದೇಶಕರಿಲ್ಲ, ಏನೂ ಇಲ್ಲ. ಅವಾಗ ಏನ್ ಮಾಡಿದ್ರಿ ನೀವು? ಅಧಿಕಾರ ಇದ್ದಾಗ 0. ಮಗನಿಗೊಂದು ಸಿನಿಮಾ ಇರೋ ಚಾನ್ಸ್ ಕೊಡಿಸಿದ್ರೆ ಅದು ನನಗೆ ನೆನಪಿದೆ. ವಿಲನ್ ನಂಬರ್ 2 ದಟ್ಟ ದರಿದ್ರ ಕೆಟ್ಟ ನ್ಯೂಸ್ ಚಾನಲ್. ಕಾಂಟ್ರವರ್ಸಿಗೆ ಹುಟ್ಟಿದಿರಲ್ರು. ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಮೀನ್ ತಿಂದ್ರಾ, ಮೊಸಳೆ ತಿಂದ್ರಾ ಅಂತ ಕೇಳೋದು. ನಿಮ್ ಕೆಲಸ ಏನು? MLAಗಳು ಡೆವಲಪ್ಮೆಂಟ್ ಮಾಡ್ತಾ ಇದಾರಾ? ಅಧಿಕಾರಿಗಳು ಲಂಚ ಹೊಡಿತಾ ಇದಾರ? MP ಗಳು ಕನ್ನಡ ಮತ್ತು ಕನ್ನಡಿಗರ ಹಕ್ಕನ್ನ ಪಾರ್ಲಿಮೆಂಟ್ ಅಲ್ಲಿ ಪ್ರತಿಬಿಂಬಿಸ್ತಾ ಇದಾರ? ಅದು ಕಂಡ್ರೋ ನಿಮ್ ಕೆಲಸ? ಅಕೌಂಟಬಿಲಿಟಿ ಇಲ್ವಾ? ವಿಲನ್ ನಂಬರ್ 3 ನಾವು ನೀವು. ಅವ್ನು ಯಾರೋ ಚೇತನ್ ಅಂತೆ, ಏನೋ 1-2 ಸಿನಿಮಾ ಮಾಡೋನೆ, ವಾರಕ್ಕೆ 2 ಕಾಂಟ್ರವರ್ಸಿ ಮಾಡ್ತಾನೆ. ಅವನೇನೋ ಹೇಳಿದಾನೆ, ಇಷ್ಟ ಆದ್ರೆ ಲೈಕ್ ಓದ್ರಿ, ಇಲ್ಲ ಅಂದ್ರೆ ಬಿಡಿ. ನಮ್ಗೇನು ಕನ್ನಡಿಗರಿಗೇನು ಸಮಸ್ಯೆ ಕಮ್ಮಿ ಇದೆಯಾ? ಹಿಂದಿ ಹೇರಿಕೆ ಆಗ್ತಿದೆ, ಬ್ಯಾಂಕ್ಗಳಲ್ಲಿ ಕನ್ನಡ ಸೇವೆ ಸಿಗ್ತಾ ಇಲ್ಲ. ಹಿಂದಿ ಹುಡುಗರು ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಹಿಂದಿನಲ್ಲಿ ಬರೀಬೋದಂತೆ, ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ವಂತೆ. ಇದ್ರ ಮೇಲೆ ಎನರ್ಜಿ ಖರ್ಚು ಮಾಡೋದು ಹಳೆ ಪ್ರಕರಣ. ಯಾವನೋ ಒಬ್ಬ ಸಣ್ಣ ಆಕ್ಟರ್ ಏನೋ ಹೇಳ್ದ ಅಂತ ತಲೆ ಕೆಡ್ಸ್ಕೊಂತ ಇದ್ದಾರೆ. ಇರ್ಲಿ, ಈ ಗೊಂದಲಗಳ ನಡುವೆಯೂ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ವಿಲನ್ ಸಿಗ್ತಾರೆ ಅಂತ ನನಗೆ ಗೊತ್ತೇ ಆಗಲ್ಲ. ರಾಜ್ಕುಮಾರ್ ಸಮಾಧಿ ಪ್ರಕರಣದಲ್ಲಿ 3 ವಿಲನ್ಗಳು. ವಿಲನ್ ನಂಬರ್ 1 ಸಾರಾ ಗೋವಿಂದ್. ರಾಜ್ಕುಮಾರ್ ಹೆಸರು ಹೇಳಿ ಹೇಳಿ ಅದೆಷ್ಟು ಹೊಟ್ಟೆ ತುಂಬಿಸ್ಕೊಂತೀರಾ ಸ್ವಾಮಿ. ಕನ್ನಡ ಚಲನಚಿತ್ರ ಅಕಾಡೆಮಿನಲ್ಲಿ ಒಂದು ಹುದ್ದೆ ಸಿಕ್ಕಿತ್ತು. ಕನ್ನಡ ಚಿತ್ರರಂಗ ಸಮಸ್ಯೆಗಳಿಂದ ಸಾಯ್ತಾ ಇದೆ. ಯುವ ಬರಹಗಾರರಿಲ್ಲ, ನಿರ್ದೇಶಕರಿಲ್ಲ, ಏನೂ ಇಲ್ಲ. ಅವಾಗ ಏನ್ ಮಾಡಿದ್ರಿ ನೀವು? ಅಧಿಕಾರ ಇದ್ದಾಗ 0. ಮಗನಿಗೊಂದು ಸಿನಿಮಾ ಇರೋ ಚಾನ್ಸ್ ಕೊಡಿಸಿದ್ರೆ ಅದು ನನಗೆ ನೆನಪಿದೆ. ವಿಲನ್ ನಂಬರ್ 2 ದಟ್ಟ ದರಿದ್ರ ಕೆಟ್ಟ ನ್ಯೂಸ್ ಚಾನಲ್. ಕಾಂಟ್ರವರ್ಸಿಗೆ ಹುಟ್ಟಿದಿರಲ್ರು. ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಮೀನ್ ತಿಂದ್ರಾ, ಮೊಸಳೆ ತಿಂದ್ರಾ ಅಂತ ಕೇಳೋದು. ನಿಮ್ ಕೆಲಸ ಏನು? MLAಗಳು ಡೆವಲಪ್ಮೆಂಟ್ ಮಾಡ್ತಾ ಇದಾರ? ಅಧಿಕಾರಿಗಳು ಲಂಚ ಹೊಡಿತಾ ಇದಾರ? MP ಗಳು ಕನ್ನಡ ಮತ್ತು ಕನ್ನಡಿಗರ ಹಕ್ಕನ್ನ ಪಾರ್ಲಿಮೆಂಟ್ ಅಲ್ಲಿ ಪ್ರತಿಬಿಂಬಿಸ್ತಾ ಇದಾರ? ಅದು ಕಂಡ್ರೋ ನಿಮ್ ಕೆಲಸ? ಅಕೌಂಟಬಿಲಿಟಿ ಇಲ್ವಾ? ವಿಲನ್ ನಂಬರ್ 3 ನಾವು ನೀವು. ಅವ್ನು ಯಾರೋ ಚೇತನ್ ಅಂತೆ, ಏನೋ 1-2 ಸಿನಿಮಾ ಮಾಡೋನೆ, ವಾರಕ್ಕೆ 2 ಕಾಂಟ್ರವರ್ಸಿ ಮಾಡ್ತಾನೆ. ಅವನೇನೋ ಹೇಳಿದಾನೆ, ಇಷ್ಟ ಆದ್ರೆ ಲೈಕ್ ಓದ್ರಿ, ಇಲ್ಲ ಅಂದ್ರೆ ಬಿಡಿ. ನಮ್ಗೇನು ಕನ್ನಡಿಗರಿಗೇನು ಸಮಸ್ಯೆ ಕಮ್ಮಿ ಇದೆಯಾ? ಹಿಂದಿ ಹೇರಿಕೆ ಆಗ್ತಿದೆ, ಬ್ಯಾಂಕ್ಗಳಲ್ಲಿ ಕನ್ನಡ ಸೇವೆ ಸಿಗ್ತಾ ಇಲ್ಲ. ಹಿಂದಿ ಹುಡುಗರು ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಹಿಂದಿನಲ್ಲಿ ಬರೀಬೋದಂತೆ, ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ವಂತೆ. ಇದ್ರ ಮೇಲೆ ಎನರ್ಜಿ ಖರ್ಚು ಮಾಡೋದು ಹಳೆ ಪ್ರಕರಣ. ಯಾವನೋ ಒಬ್ಬ ಸಣ್ಣ ಆಕ್ಟರ್ ಏನೋ ಹೇಳ್ದ ಅಂತ ತಲೆ ಕೆಡ್ಸ್ಕೊಂತ ಇದ್ದಾರೆ. ಇರ್ಲಿ, ಈ ಗೊಂದಲಗಳ ನಡುವೆಯೂ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು.